ಬರ್ಡ್ ವಾಚರ್ಸ್ ಎಲ್ಲ ಬರ್ತಾರ ಅಂದ್ರೆ ಕಷ್ಟಪಟ್ಟು ಅದನ್ನ ವೈಲ್ಡ್ ಲೈಫ್ ಅಲ್ಲಿ ಹೆಂಗೆ ರೆಸ್ಕ್ಯೂ ಮಾಡ್ತೀರಾ ಏನು ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲ್ಲ. ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿದು ಒಂದು ಪಾರ್ಟ್. ಮೇಜರ್ಲಿ ಇದು ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿಯಲ್ಲಿ ಸಿಗತ್ತೆ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಚರಣ್ ರಾಜ್ ಬಿ ಮಾತಾಡ್ತಾ ಇದ್ದೀನಿ. ಹಾಗೆ ವಿತಿನ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ತಂತ್ರಜ್ಞಾನ ಅನ್ನೋದು ಎಷ್ಟೇ ಮುಂದುವರಿಬಹುದು, ಆದ್ರೆ ಕಾಡನ್ನ ಬೆಳ್ಸಕ್ಕೆ ಮತ್ತೆ ಕಾಡನ್ನ ಉಳ್ಸಕ್ಕೆ ಯಾವುದೇ AI ಟೆಕ್ನಾಲಜಿಯಿಂದ ಸಾಧ್ಯನೇ ಇಲ್ಲ. ಹಾಗೆ ಈ ಪ್ರಕೃತಿ ಅನ್ನೋದೇನಿದೆ, ಈ ಪ್ರಕೃತಿ ಇಲ್ಲ ಅಂತಂದ್ರೆ ಯಾವುದೇ ಮನುಷ್ಯ ಅನ್ನೋ ಜೀವಿನ ಊಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅಸಾಧ್ಯ. ಹಾಗಾಗಿ ಪ್ರಕೃತಿ ನಮ್ಮ ಧರ್ಮ, ಹಾಗೆ ಅದರ ಸಂರಕ್ಷಣೆ ನಮ್ಮ ಧ್ಯೇಯ ಮತ್ತು ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ನಮ್ಮ ಶಿವಮೊಗ್ಗದ 250 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಹುಲಿ ಮತ್ತು ಸಿಂಹಧಾಮಕ್ಕೆ ಬಂದಿದ್ದೀನಿ. ಇಲ್ಲಿನ ಪೂರ್ತಿ ಚಿತ್ರಣವನ್ನು ತೋರಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಅಮೂಲ್ಯವಾದ ಇಲ್ಲಿನ ಈ ಝೂ ಬಗ್ಗೆ ಒಂದು ಮಾಹಿತಿಗಳಿದ್ದಾವೆ. ಸೊ ಅದನ್ನೆಲ್ಲ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಇಲ್ಲಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡೋಕ್ಕೆ ನಮ್ಮ ಜೊತೆ ಇವತ್ತು ಬರ್ತಾ ಇದ್ದಾರೆ ಸಿಂಚನಾ ಮೇಡಮ್ ಅವರು. ಇವರು MSc ವೈಲ್ಡ್ ಲೈಫ್ನಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ. ಹಾಗೆ ಕ್ಲಾಸಿಕ್ ಡ್ಯಾನ್ಸರ್ ಕೂಡ ಹೌದು, ಮತ್ತು ಮಾಡೆಲಿಂಗ್ ಕೂಡ ಹೌದು, ಹಾಗೆ ಪೇಂಟಿಂಗ್ ಆರ್ಟಿಸ್ಟ್ ಕೂಡ ಹೌದು. ಬನ್ನಿ ನಾವಿವತ್ತು ಅವ್ರನ್ನ ಸ್ವಾಗತಿಸೋಣ. ವಿತಿನ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಡಮ್, ನೀವು ನೇಟಿವ್ ಶಿವಮೊಗ್ಗದಲ್ಲೇ ಇರೋದು? ಶಿವಮೊಗ್ಗದಲ್ಲೇ ಇರೋದು. ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಶಿವಮೊಗ್ಗದಲ್ಲೇ ಇರೋದು. ಇಲ್ಲಿ ಎಷ್ಟು ವರ್ಷದಿಂದ ಎಜುಕೇಶನಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? 4 ತಿಂಗಳಾಗಿದೆಯಾ? ಬಂದು 4 ತಿಂಗಳಾಯ್ತು. ಇದನ್ನ ಇಲ್ಲಿ ಅಂದ್ರೆ ಇಲ್ಲಿ ಏನೇ ಯಾರೇ ಕಾರ್ಮಿಕರು ಅಂದ್ರೆ ಕೆಲಸ ಮಾಡ್ತಿರೋದು, ಇದು ಕೆಲಸ ಅಂತ ಅನ್ಸಲ್ಲ ಅನ್ಸುತ್ತಲ್ಲ ನಿಮಗೆ? ಯಾಕೆಂದ್ರೆ ಇಲ್ಲಿ ವೈಲ್ಡ್ ಲೈಫ್ ಅನಿಮಲ್ಗಳ ಜೊತೆ ಕೆಲಸ ಮಾಡೋದು ಕೆಲಸ ಅಂತ ಅನ್ಸಲ್ಲ, ಬಟ್ ಆದ್ರೂ ತುಂಬಾ ಕಷ್ಟವಾಗಿರುತ್ತಲ್ವಾ ಅದು? ಹೌದು, ಅಂದ್ರೆ ರಿಸ್ಕಿ ಒಂಥರ. ಲೈಕ್ ಇವಾಗ ಸೀಸನ್ಸ್ ಚೇಂಜ್ ಆಗ್ತಿದ್ದಂಗು ಅನಿಮಲ್ಸ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅದ್ರ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ತುಂಬಾ ಕಾಳಜಿ ವಹಿಸಿ ನೋಡ್ಕೊಬೇಕಾಗುತ್ತೆ. ಸೊ ಒಂದು ಬಿಗ್ ಟಾಸ್ಕ್ ಅಂತ ಹೇಳ್ಬೋದು ಇಲ್ಲಿ ಕೆಲಸ ಮಾಡೋದು. ಅಂಡ್ ಪ್ರೊಫೆಷನಲಿಸ್ಟಿಕ್ ಆಗಿ ಯಾರು ಇಂಟ್ರೆಸ್ಟ್ ಕೊಟ್ಟು ಬರಲ್ಲ, ಬಟ್ ಪ್ಯಾಷನ್ ಅಲ್ಲಿ ಎಲ್ಲರೂ ಬರ್ತಾರೆ. ಮೇಡಮ್, ಈ ಝೂ ಇಲ್ಲೇ ಮಾಡ್ಬೇಕು ಅಂತ ಹೇಳಿ ಎಷ್ಟನೇ ಇಸ್ವಿಯಲ್ಲಿ ಆಗಿದ್ದು ಮತ್ತೆ ಹೇಗೆ ಸ್ಟಾರ್ಟ್ ಆಯ್ತು ಈ ಝೂ? ಇನಿಷಿಯಲಿ ಏನಾಯ್ತು ಅಂದ್ರೆ ಗಾಂಧಿ ಪಾರ್ಕ್ ಅಲ್ಲೆಲ್ಲ ಪ್ರಾಣಿಗಳಿದ್ವು, ನೋಡಿರ್ಬೋದು. ಸೊ ಅಲ್ಲಿದ್ದ ಪ್ರಾಣಿಗಳನ್ನ ಇಲ್ಲಿಗೆ ತಗೊಂಡ್ಬಂದ್ರು. ಅಲ್ಲಿಂದನೇ ನಮ್ದು ಝೂ ಸ್ಟಾರ್ಟ್ ಆಗಿದ್ದು. ಆಕ್ಚುಲಿ ಇದು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿದು ಒಂದು ಪಾರ್ಟ್. ಸೊ ಪ್ರೊಟೆಕ್ಟೆಡ್ ಏರಿಯಾ, ಹೈಲಿ ಪ್ರೊಟೆಕ್ಟೆಡ್ ಏರಿಯಾ. ಸೊ ದಟ್ ನ್ಯಾಚುರಲ್ ಹ್ಯಾಬಿಟೇಟ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಅನಿಮಲ್ಸ್ಗೆ. ಅಂಡ್ 1988 ಅಲ್ಲಿ ಸ್ಟಾರ್ಟ್ ಆಯ್ತು. ಇವಾಗಿಗೆ 38 ವರ್ಷ ಆಯ್ತು. ಸೊ ಅವಾಗಿಂದ ಸುದೀರ್ಘ ಪಯಣವನ್ನ ನಮ್ಮ ಝೂ ಇಲ್ಲಿ ತನಕ ಬಂದು ನಿಂತ್ಕೊಂಡಿದೆ. ಓಕೆ ಮೇಡಮ್, ಅಂದ್ರೆ ಈಗ ಇಲ್ಲಿ ಝೂ ಏನಿದಿಲ್ಲ, ಇದು ಝೂನಾ ಅಥವಾ ಮಿನಿ ಝೂನಾ? ಯಾಕೆಂದ್ರೆ ಕೆಲವೊಬ್ರು ಮಿನಿ ಝೂ ಅಂತ ಹೇಳಿ ಕರೀತಾ ಇದ್ದಾರೆ. ಆಕ್ಚುಲಿ ಝೂಸ್ ಅಲ್ಲಿ ತುಂಬಾ ಟೈಪ್ಸ್ ಇದೆ. ಸ್ಮಾಲ್ ಝೂ ಇದೆ, ಮಿನಿ ಝೂ ಇದೆ, ಮೀಡಿಯಂ ಝೂ ಇದೆ, ಲಾರ್ಜ್ ಝೂ ಇದೆ. ಸೊ ಇದು ನಮ್ಗೆ ಸ್ಮಾಲ್ ಝೂ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಹೆಂಗ್ ಕ್ಯಾಟಗರಿ ಮಾಡ್ತಾರಂದ್ರೆ, ಇವಾಗ ಮೀಡಿಯಂ ಝೂ ಆಗ್ಬೇಕು ಅಂದ್ರೆ ನಮ್ದು ಇಷ್ಟು ಎಂಡೇಂಜರ್ಡ್ ಸ್ಪೀಶೀಸ್ ಇರ್ಬೇಕು ನಮ್ಮ ಹತ್ರ, ಇಷ್ಟು ನಂಬರ್ ಆಫ್ ಪ್ರಾಣಿ ನಮ್ಮ ಹತ್ರ ಇರಬೇಕು. ಸೊ ಅದಕ್ಕೆ ಅವ್ರು ಕನ್ಸಿಡರ್ ಮಾಡ್ತಾರೆ. ನಮ್ದು ಏರಿಯಾ ದೊಡ್ಡದಿದೆ. ನಮ್ದು 660 ಎಕರ್ಸ್ ಇದೆ ಟೋಟಲ್ ಸ್ಟ್ರೆಚ್. ಅಂಡ್ ವಾಕಿಂಗ್ ಪಾತ್ ಬಂದ್ಬಿಟ್ಟು 1.9 ಕಿಲೋಮೀಟರ್ಸ್ ಇದೆ. ಸೊ ದಟ್ ಇಲ್ಲೇ ಯಾಕೆ ಮಾಡಬೇಕು ಅಂತ ಅಂದ್ರು ಅಂದ್ರೆ, ಲೈಕ್ ಸಿಟಿ ಔಟ್ಸ್ಕರ್ಟ್ಸ್ ಇದೆ, ಒಳಗ್ ಮಾಡಕ್ ಬರಲ್ಲ ಸಿಟಿ ಒಳಗೆ. ಸೊ ದಟ್ ಇದು ಒಂದೊಳ್ಳೆ ಅಂದ್ರೆ ಅಲ್ಲಿ ಗಾಂಧಿ ಪಾರ್ಕ್ ಅಲ್ಲಿ ಅದು ಬರೀ ಪಾರ್ಕ್ ಆಗಿತ್ತು, ಅಂದ್ರೆ ನ್ಯಾಚುರಲ್ ಆಗಿ ಏನು ಇರ್ಲಿಲ್ಲ ಅಂತ ಹೇಳಿ ಇಲ್ಲಿ ಶಿಫ್ಟ್ ಮಾಡಿದವಾಗ. ಎಕ್ಸಾಕ್ಟ್ಲಿ, ಹೌದು. ಓಕೆ. ಸೊ ಚರಣ್ ಅವರೇ, ಇವಾಗ ನಮ್ದು ಬರ್ಡ್ ಸೆಕ್ಷನ್ ಮತ್ತೆ ರೆಪ್ಟೈಲ್ ಸೆಕ್ಷನ್ ಇದೆ. ಅಂದ್ರೆ ರೆಪ್ಟೈಲ್ ಅಲ್ಲಿ ಬರೀ ನಾವು ಇಲ್ಲಿ ಪೈಥಾನ್ ಡಿಸ್ಪ್ಲೇ ಇಟ್ಟಿದೀವಿ. ಆ ಕಡೆ ಹೋದ್ರೆ ನಮಗಿನ್ನ ರೆಪ್ಟೈಲ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೇಟಿವ್ ಬರ್ಡ್ಸ್ ಇದೆ, ಅಂದ್ರೆ ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದು, ಹಾಗೆ ಈ ರೀಜನ್ಗೆ ಸಂಬಂಧಪಟ್ಟಿದ್ದು. ಆಮೇಲೆ ಎಕ್ಸಾಟಿಕ್ ಬರ್ಡ್ಸು ಇದೆ, ಅಂದ್ರೆ ಔಟ್ ಆಫ್ ಕಂಟ್ರಿದು. ಸೊ ಬನ್ನಿ ನೆಕ್ಸ್ಟ್ ಹಂಗೆ ಮಾತಾಡ್ತೀನಿ.
ಸೊ ಫಸ್ಟ್ ಎನ್ಕ್ಲೋಸರಿಗೆ ಬಂದ್ರೆ ಇದು ಸನ್ ಕಾನ್ಯೂರ್ ಅಂತ ಬರ್ಡ್, ಎಕ್ಸೋಟಿಕ್ ಬರ್ಡ್ ಇದು, ಇಂಡಿಯಾದಲ್ಲ. ಹಾಂ ಓಕೆ. ಸೊ ಇದು ಟೈಪ್ಸ್ ಆಫ್ ಪ್ಯಾರಾಕೀಟ್ ಅಲ್ಲಿ ಬರುತ್ತೆ. ಅಂಡ್ ಫುಲ್ ಕಲರ್ಫುಲ್ ಆಗಿದೆ ನೋಡಿ, ನೀವು ನೋಡ್ಬೋದು. ಅಂಡ್ ಇದು ಸಹ ತುಂಬಾ ಸೆನ್ಸಿಟಿವ್ ಬರ್ಡ್. ಅದ್ರ ಜೊತೆಗೆ ನಮ್ಮ ಹತ್ರ ಲೇಡಿ ಹ್ಯಾಂಬೆಸ್ ಫೆಸೆಂಟು ಇದೆ ಕೆಳಗೆ, ಅಲ್ಲಿದೆ. ಸೊ ಇವಾಗ ಬರ್ಡ್ಸ್ ಚಿಕ್ಕದಾಗಿರೋದ್ರಿಂದ ಗ್ಲಾಸಿಗೆ ಹೊಡ್ಕೊಂಬಾರ್ದು ಅಂತ ನೆಟ್ ಹಾಕಿದ್ದಾರೆ, ಶೇಡ್ ನೆಟ್. ಸೊ ಈ ತರ ಎಲ್ಲ ಪ್ರಿಕಾಷನ್ಸ್ ನಾವು ತಗೊಂಡ್ಬೇಕಾಗುತ್ತೆ. ಅದು ನೆಟ್ ಹಾಕಿರೋ ಪ್ರಿಕಾಷನಿಗೋಸ್ಕರ ಆಗಾದ್ರೆ, ಯಾಕೆಂದ್ರೆ ಅದು ಗ್ಲಾಸ್ ಎಲ್ಲ ಜಾರುತ್ತೆ ಅಂತ ಹೇಳ್ಬಿಟ್ಟು ಹಾಕಿರೋ. ಅಂದ್ರೆ ಮೈಗ್ರೇಷನಿಗೋಸ್ಕರ ಇಂಡಿಯಾಕ್ಕೂ ಬರುತ್ತೆ ಇದು. ಫ್ರಮ್ ದ ರೀಜನ್ ಆಫ್ ಚೈನಾ ಇಂದ ಇಲ್ಲಿಗೆ ಬರುತ್ತೆ. ಅಂದ್ರೆ ಇದು ಈಗ ಈ ನಮ್ಮ ಕರ್ನಾಟಕದಲ್ಲಿರುವಂತ ರೀಜನ್ ಅಲ್ಲ ಇದು? ಇಲ್ಲ ಇಲ್ಲ, ಇದು ಎಕ್ಸೋಟಿಕ್ ಬರ್ಡ್ ಆಯ್ತಾ, ಇಂಡಿಯಾದಲ್ಲ. ಸೊ ಮೈಗ್ರೇಷನ್ ಆಗೂ ಸಹ ಇಲ್ಲಿಗೆ ಬರ್ತವೆ ಒಂದೊಂದು. ಅಂಡ್ ಇನ್ ದ ರೀಜನ್ ಆಫ್ ಚೈನಾ ಇಂದ ಇಲ್ಲಿಗೆ ಬರುತ್ತೆ. ಸೊ ನಾವು ಯಾವ್ದೂ ವೈಲ್ಡಲ್ಲಿ ಸಿಕ್ಕಿದ್ ತಗೊಂಬರಂಗಿಲ್ಲ ಡೈರೆಕ್ಟ್ ಆಗಿ. ಸೊ ಅವ್ರು ಝೂ ಅಲ್ಲಿ ಜಾಸ್ತಿ ಇರೋದನ್ನ ನಮಗೆ ಕೊಡ್ತಾರೆ, ನಮ್ಮ ಹತ್ರ ಏನಾದ್ರು ಜಾಸ್ತಿ ಇರೋದನ್ನ ಅದನ್ನ ವಾಪಸ್ ಕೊಟ್ಟು ತಗೊಳೋದು. ಅನಿಮಲ್ ಎಕ್ಸ್ಚೇಂಜ್ ಹಂಗೆ ನಡೆಯುತ್ತೆ ಝೂಸ್ಗೆ. ಇದು ಚೈನಾ ಇಂದ ಒರಿಜಿನ್ ಆಗಿ ಬಂದಿರೋದು. ಅಂಡ್ ಈ ತರ ಬಾರ್ ಹೆಡೆಡ್ ಗೀಸ್ ಅಂತ ಎಲ್ಲ ಬರುತ್ತೆ ಇಂಡಿಯಾಗೆ ಫ್ಲೈ ಆಗಿ ಥ್ರೋ ಹಿಮಾಲಯಸ್ ಬರುತ್ತೆ. ಯೂಶಲಿ ಬರ್ಡ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ಬರ್ಡ್ಸ್ ತುಂಬಾ ಅಟ್ರಾಕ್ಟಿವ್ ಇರುತ್ತೆ. ಸೊ ಯಾಕಂದ್ರೆ ಫೀಮೇಲಿಗೆ ಅಟ್ರಾಕ್ಟ್ ಮಾಡಕ್ಕೆ. ಓಕೆ. ಕಲರ್ಫುಲ್ ಆಗಿರುತ್ತೆ. ಫೀಮೇಲು ಸ್ವಲ್ಪ ಡಲ್ ಆಗಿರುತ್ತೆ. ಯಾಕಂದ್ರೆ ಇವಾಗ ಮೇಲೆ ಜಾಸ್ತಿ ಕೋರ್ಟ್ಶಿಪ್ ಬಿಹೇವಿಯರ್ ಅಂತ ನಾವ್ ಅಂತೀವಿ, ಅಂದ್ರೆ ಮೇಟಿಗೆ ಅಟ್ರಾಕ್ಟ್ ಮಾಡಕ್ಕೆ ಆತರ ಬಿಹೇವಿಯರ್ ತೋರಿಸ್ತಾ ಇರತ್ತೆ. ರೆಕ್ಕೆ ಹರಡೋದು. ಇವಾಗ ನೀವು ಇದೇ ನೋಡಿರ್ತೀರಾ, ಪೀಕಾಕೆ ನೋಡಿರ್ತೀರಾ, ಮಳೆ ಬಂದಾಗೆ ಗರಿ ಬಿಚ್ಚತ್ತೆ ಅಂತ ಹೇಳ್ತಾರೆ. ಬಟ್ ಅಲ್ಲ, ಅದು ಫೀಮೇಲಿಗೆ ಅಟ್ರಾಕ್ಟ್ ಮಾಡಕ್ ಗರಿ ಬಿಚ್ಚೋದು. ಓಕೆ ಓಕೆ. ಅಂದ್ರೆ ಈಗ ಪಕ್ಷಿಗಳಲ್ಲಿ ಮೇಲ್ ಫೀಮೇಲ್ ಹೆಂಗ್ ಕಂಡಿದೆ ಅಂದ್ರೆ ಸುಂದರವಾಗಿರೋದಂತದ್ದೆಲ್ಲ ಮೇಲ್, ಸ್ವಲ್ಪ ಸಾದಾ ಚೆನ್ನಾಗೇ ಇರುತ್ತೆ, ಸುಂದರವಾಗೇ ಇರುತ್ತೆ, ಬಟ್ ಸ್ವಲ್ಪ ಡಿಮ್ ಆಗಿರತ್ತೆ. ಆಮೇಲೆ ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಅಂತೀವಿ. ಗಂಡು ಒಂದೊಂದು ದಪ್ಪ ಇರುತ್ತೆ, ಹೆಣ್ಣು ಚಿಕ್ಕದಿರತ್ತೆ, ಇಲ್ಲಾಂದ್ರೆ ಹೆಣ್ಣು ದೊಡ್ಡದಿರುತ್ತೆ, ಗಂಡು ಚಿಕ್ಕದಿರುತ್ತೆ. ಹಿಂಗೆ ನಾವು ಡಿಫ್ರೆನ್ಸಿಯೇಟ್ ಮಾಡ್ಬೋದು. ಆಮೇಲೆ ಮೇಡಮ್ ಈಗ ಪ್ರಾಣಿಗಳಲ್ಲಿ ಈಗ ನಾವು ಅಂದ್ರೆ ಕಲರ್ನ ಐಡೆಂಟಿಫಿಕೇಶನ್ ಪಕ್ಷಿಗಳು ಹೆಂಗ್ ಮಾಡುತ್ತೆ? ಈಗ ಪ್ರಾಣಿಗಳು ಗ್ರೇ ಕಲರ್ ಏನೋ ಕಾಣಿಸುತ್ತೆ ಪ್ರಾಣಿಗಳಿಗೆ ಅಂತ ಹೇಳ್ತಾರೆ. ಗ್ರೇ ಸ್ಕೇಲ್. ಈ ಪಕ್ಷಿಗಳಿಗೆ ಯಾವ ತರ ಕಾಣಿಸುತ್ತೆ ಮೇಡಮ್? ಇವಾಗ ನಾವೆಲ್ಲ ನೋಡ್ತಿರೋದು ತುಂಬಾ ಮಲ್ಟಿ ಕ್ರೋಮ್ಯಾಟಿಕ್ ಲೈಟ್ಸ್. ಸೊ ಪ್ರಾಣಿಗಳಿಗೆ ಆತರ ಅಲ್ಲ, ಒಂದೊಂದು ಮೊನೋಕ್ರೋಮ್ಯಾಟಿಕ್ ಇರುತ್ತೆ, ಒಂದೊಂದು ಡೈಕ್ರೋಮ್ಯಾಟಿಕ್ ಇರುತ್ತೆ. ಅಂದ್ರೆ ಅವ್ರಿಗೆ ಒಂದೊಂದು ಗ್ರೇ ಸ್ಕೇಲ್ ಕಾಣಿಸುತ್ತೆ. ಇವು ಪಕ್ಷಿಗಳಿಗೆಲ್ಲ ನಮ್ಗ್ ವಿಷನ್ ಇದೆಯಲ್ಲ ಆತರ ಇಲ್ಲ. ಇವನ್ ಬೇರ್ಸ್ಗೂ ಅಷ್ಟೇ, ಈ ಸರ್ಟನ್ ಮೀಟರ್ಸ್ ಅಂತ ಇರುತ್ತೆ, ಅಷ್ಟು ಮಾತ್ರ ಕಾಣಿಸೋದು ಅನಿಮಲ್ಸ್ಗೆ, ಒಂದೊಂದು ಅನಿಮಲ್ಸ್ಗೆ. ಬರ್ಡ್ ಸ್ವಲ್ಪ ಶಾರ್ಪ್ ಇರ್ತವೆ. ಸೊ ಇಲ್ಲಿ ನಮ್ಮ ಹತ್ರ ಸಿಲ್ವರ್ ಫೆಸೆಂಟ್ ಮತ್ತೆ ಪ್ಯಾರಾಕಿಟ್ಸ್ ಇದೆ. ಇವಾಗ ನಿಮಗೆ ಸ್ಕೂಲಲ್ಲೆಲ್ಲ P4 ಏನಂತ ಹೇಳ್ಕೊಡ್ತಾರೆ, ಪ್ಯಾರಟ್ಸ್ ಅಂತ ಹೇಳ್ಕೊಡ್ತಾರೆ. ಸೊ ಇಂಡಿಯಾದಲ್ಲಿ ಒಂದೇ ಆಕ್ಚುಲಿ ಪ್ಯಾರಟ್ ಸ್ಪೀಶೀಸ್ ಇರೋದು, ಇನ್ನು ಮಿಕ್ಕಿದೆಲ್ಲ ಪ್ಯಾರಾಕಿಟ್ಸೇ ಇರೋದು. ಸರ್ಟನ್ ಟೈಪ್ಸ್ ಆಫ್ 5 ಟೈಪ್ಸ್ ಇದೆ ಪ್ಯಾರಾಕಿಟ್ಸ್, 5-6 ಟೈಪ್ಸ್ ಇದೆ. ಸೊ ಇಲ್ಲಿ ಇರೋದು ರೋಸ್ ರಿಂಗಡ್ ಪ್ಯಾರಾಕಿಟ್ ನಮ್ಮ ಹತ್ರ. ವಲ್ನರ್ ಹ್ಯಾಂಗಿಂಗ್ ಪ್ಯಾರೋಟ್ ಅಂತ ಇದೆ, ಅದು ಒಂದೇ ನಮ್ಮ ಹತ್ರ ಇಂಡಿಯಾದಲ್ಲಿ ಸಿಗೋದು. ಅದು ವೈಟ್ ಕಲರ್ ಇದೆಯಲ್ಲ, ಅದು ಸಿಲ್ವರ್ ಫೆಸೆಂಟ್, ಅದು ಚೈನಾ ಒರಿಜಿನೇಟೆಡ್. ಅದು ಎಕ್ಸಾಟಿಕ್ ಬರ್ಡ್. ಟೋಟಲ್ 2 ಇದೆ ಅಲ್ವಾ ಇಲ್ಲಿ? ಹಾ. ಸೊ ಇದು ಬ್ಲ್ಯಾಕ್ ಸ್ವಾನು, ಇದು ಸಹ ಎಕ್ಸಾಟಿಕ್ ಬರ್ಡ್, ನಮ್ಮ ಇಂಡಿಯಾದಲ್ಲ. ಅಂಡ್ ನೀವು ನೋಡ್ತಿರ್ಬೋದು, ಅದು ವಿಂಗ್ಸ್ ಇದೆಯಲ್ಲ, ಅಲ್ಲೆಲ್ಲ ಫುಲ್ ವಾಟರ್ ಡ್ರಾಪ್ಲೆಟ್ಸ್ ಬಿದ್ದಿದೆ. ಅದಕ್ಕೆ ಆಯಿಲ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಎಲ್ಲ ವಾಟರ್ ಬರ್ಡ್ಸಿಗೆ ಆಯಿಲ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ನೀರಲ್ಲಿ ಹೋದ್ರೂ ವಾಟರ್ ಪ್ರೂಫ್ ಬಿಹೇವಿಯರ್ ತೋರಿಸ್ತಾ ಇರುತ್ತೆ. ಅಂಡ್ ದಡದಲ್ಲಿ ನಿಂತ್ಕೊಂಡ್ಬಿಟ್ಟು ರೆಕ್ಕೆ ಹರಡಿ ಬಿಚ್ಕೊಂಡು ನಿಂತ್ಕೊಂಡಿರತ್ತೆ, ಬಾಸ್ಕಿಂಗ್ ಅಂತ ಅಂತೀವಿ ನಾವು. ಸೊ ದಟ್ ಅದ್ರೊಳಗಿರೋ ನೀರೆಲ್ಲ ಹೋಗ್ಲಿ, ಸನ್ ಹೀರ್ಕೊಳ್ಳಿ ಅಂತ ಆತರ ನಿಂತ್ಕೊಂಡಿರತ್ತೆ. ಒಂದೊಂದಕ್ಕೆ ಆಯಿಲ್ ಗ್ಲ್ಯಾಂಡ್ ಪ್ರೆಸೆಂಟ್ ಅಂದ್ರೆ ಇಲ್ಲದೆ ಇದ್ರು ಅಥವಾ ಪಾರ್ಷಿಯಲ್ ಪ್ರೆಸೆಂಟ್ ಇದ್ರು ಆ ಥರ ನಿಂತ್ಕೊಂಡಿರುತ್ತೆ. ಆ್ಯಂಡ್ ಇದಕ್ಕೆಲ್ಲ ಯೂಶಲಿ ಆಯಿಲ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೇನೋ ಕತ್ತತ್ರ ಅದೇನೋ ದಪ್ಪ ಇದೆಯಲ್ಲ, ಅದೇನದು? ಅದು ಆ್ಯಕ್ಚುಲಿ ಅಬ್ನಾರ್ಮಲಿಟಿ. ಒಂದ್ಸತಿ ಯಾವಾಗೋ ಕತ್ ಮುರ್ಕೊಂಡಿದೆ, ಅದು ಸರಿ ಆಗದೆ ಇರೋ ಕಾರಣ ಆ ಥರ ಇದೆ, ಅಬ್ನಾರ್ಮಲಿಟೀಸ್ ತೋರಿಸ್ತಾ ಇದೆ. ಆ್ಯಂಡ್ ಯೂಶಲಿ ಸ್ವಾನ್ಸ್ ಎಲ್ಲ ಮೊನೋಗ್ಯಾಮಸ್ ಅಂತ ಅಂತೀವಿ. ಒಂದೇ ಕಾಲಲ್ಲಿ ಜಾಸ್ತಿ ನಿಂತಿದೆ ಅವಾಗ್ಲಿಂದ. ಹಾಂ, ಯೂಶಲಿ ಹಂಗೇನೆ, ಒಂದು ಕಾಲಲ್ಲಿ ನಿಂತಿರತ್ತೆ. ಆ್ಯಂಡ್ ಅದಕ್ಕೆ ಕಾಲು ನೋವು ಆದಾಗ ಮತ್ತೆ ಇನ್ನೊಂದು ಕಾಲಲ್ಲಿ ನಿಲ್ಲುತ್ತೆ. ಓಕೆ, ಎಲ್ಲದೂ ಹಂಗೆ ಮಾಡ್ತಾ ಇದೆ ಸೇಮ್. ಹೌದು. ಸೊ ಯೂಶಲಿ ಸ್ವಾನ್ಸ್ ಎಲ್ಲ ಮೊನೋಗ್ಯಾಮಸ್ ಅಂತ ಅಂತೀವಿ. ಅಂದ್ರೆ ಲೈಫ್ ಪೂರ್ತಿ ಒಂದೇ ಮೇಟ್ ಜೊತೆ ಇರತ್ತೆ. ಒಂದೇನಾದ್ರೂ ಸತ್ತೋದ್ರೆ ಇನ್ನೊಂದು ಸತ್ತೋಗ್ಬಿಡುತ್ತೆ, ಆ ಥರ.
ಪೇರ್ ಒಂದೇ ಪೇರ್ ಅದು ಲೈಫ್ ಟೈಮ್ ತನಕ. ಮೊನೋಗ್ಯಾಮಸ್ ಅಲ್ಲಿ ನಮಗೆ ಹಾರ್ನ್ ಬಿಲ್ಸ್ ನೋಡ್ಬೋದು ಬರ್ಡ್ಸ್ ಅಲ್ಲಿ ಅಂಡ್ ಸ್ವಾನ್ಸ್ ನೋಡ್ಬೋದು. ಆಮೇಲೆ ಇದ್ರೊಳಗೆ ಅನಿಮಲ್ಸ್ ಅಲ್ಲಿ ಬಂದ್ರೆ ಊಲ್ಫ್ ನೋಡ್ಬೋದು. ಒಂದೇ ಮೇಡ್ ಜೊತೆ ಲೈಫ್ ಪೂರ್ತಿ ಕಳಿಯತ್ತೆ ಊಲ್ಫ್. ಓಕೆ, ನೆಕ್ಸ್ಟ್ ಇದೇನ ಹಾಕಿಲ್ಲ ಇಲ್ಲೇ ಅಲ್ಲಿ ಪಾರ್ಕ್ಯುಪೈನ್ ಇದೆ, ಮುಳ್ಳಹಂದಿ ಅಂತ ಅಂತೀವಲ್ಲ ಅದು. ಸೊ ಅದು ನಾಕ್ಟರ್ನಲ್ ಅನಿಮಲ್, ಅಂದ್ರೆ ಡಯೂರ್ನಲ್ ಅನಿಮಲ್, ನಾಕ್ಟರ್ನಲ್ ಅನಿಮಲ್ ಅಂತ ಇರುತ್ತೆ. ಅದು ರಾತ್ರಿ ಹೊತ್ತು ಮಾತ್ರ ಆಕ್ಟಿವ್ ಇರೋದು. ಈಗ ಮತ್ತೆ ಹೊರಗಡೆ ಬರಲ್ಲ, ಅದು ಬರಲ್ಲ, ಬೆಳಕಿದೆ ಅಲ್ಲ, ಕತ್ಲಾದ್ರೆ ಮಾತ್ರ ಒಳಗ್ ಬರತ್ತೆ. ಅವಾಗ ಅದ್ರ ಅಂದ್ರೆ ಬರತ್ತೆ, ಊಟ ತಿನ್ಕೊಂಡು ಹೋಗುತ್ತೆ, ಬಟ್ ಜಾಸ್ತಿ ಆಕ್ಟಿವಿಟಿ ನೈಟಲ್ಲೇ ಇರೋದ. ಅಂಡ್ ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಅದು ಇದು ಕೋಡೆಲ್ಲ ಇದೆ. ಇವಾಗ ಏನಾಗುತ್ತೆ ಅಂದರೆ ನಮಗೆಲ್ಲ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದೆ, ವೈಟಮಿನ್ ಡಿಫಿಷಿಯನ್ಸಿ ಇದೆ ಅಂದರೆ ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಕೊಡ್ತಾರೆ. ಆ್ಯಂಡ್ ಅನಿಮಲ್ಸಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ ಒಂದೊಂದು ಸರ್ಟನ್ ಹಾರ್ಮೋನ್ಸ್ ಇರತ್ತೆ ಅಥವಾ ಬಿಹೇವಿಯರ್ ಚೇಂಜ್ ಆಗ್ತಿರತ್ತೆ, ಅವಾಗ ಗೊತ್ತಾಗುತ್ತೆ ನಂಗೆ ಈ ನೀಡಿದೆ ಅಂತ. ಸೊ ದಟ್ ಜಿಂಕೆ ಯೂಶಲಿ ಕೋಡ್ ಉದುರಿಸುತ್ತೆ, ಅದನ್ನ ಫೀಡ್ ಮಾಡುತ್ತೆ. ಮುಳ್ಳಹಂದಿ ಮತ್ತೆ ಚಿಕ್ಕ ಚಿಕ್ಕ ಹುಲಿಗಳು, ರೋಡೆಂಟ್ಸ್ ಅಂತ ಅಂತೀವಿ, ಆ ಜಾತಿದೆಲ್ಲ ಅದ್ರ ಮೇಲೆ ಫೀಡ್ ಮಾಡುತ್ತೆ. ಈವನ್ ಜಿಂಕೆನೂ ಸಹ ಅದನ್ನ ತಿನ್ನತ್ತೆ. ಆಮೇಲೆ ಜಿಂಕೆ ಅದು ಕೊಡು ಸಾಮಾನ್ಯವಾಗಿ ಯಾವ ಪ್ರಾಣಿಗಳು ತಿನ್ನಲ್ಲ, ಇದೊಂದೇ ತಿನ್ನೋದು. ಹೌದು. ಓಕೆ, ಆ ಕೋಡನ್ನು ಕರಗಿಸ್ಕೊಳ್ಳೋಷ್ಟು ಶಕ್ತಿನೂ ಅದಕ್ಕಿರುತ್ತೆ. ಹೌದು ಹೌದು, ಅದು ರೋಡೆಂಟ್ಸ್ ಆಗಿರೋದ್ರಿಂದ ಇವಾಗ ಇಲಿ ಹಂಗೆ ಇಲಿ ಜಾತಿದೆ ಅದನ್ನು ಸಹ. ಓಕೆ, ಸೊ ದಟ್ ರೋಡೆಂಟ್ಸ್ ಜಾತಿಗೆ ಬರುತ್ತೆ, ಅವು ಫೀಡ್ ಮಾಡ್ತವೆ. ಸೊ ಇದು ಗರಿಯಲ್ ಅಂತ, ಮೇಜರ್ಲಿ ಇದು ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿಯಲ್ಲಿ ಸಿಗತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಮೊಸಳೆ ತರಾನೇ ದೇಹ ಇರುತ್ತೆ ಸ್ವಲ್ಪ, ಅಂಡ್ ಸ್ಕೇಲ್ಸು ಎಲ್ಲ ಅದ್ರ ತರಾನೇ ಫಿಸಿಯಾಲಜಿ ಇರುತ್ತೆ. ಬಟ್ ಅದ್ರದ್ದು ಮೂತಿ ರೀಜನ್ ನೋಡಿ, ಸ್ನೌಟ್ ಅಂತ ಅಂತೀವಿ, ಫುಲ್ಲು ತುಂಬಾ ಚೂಪಾಗಿರತ್ತೆ, ಉದ್ದಕ್ಕೆ ಚೂಪಾಗಿ. ಆಮೇಲೆ ಅದ್ರದ್ದು ಸ್ನೌಟ್ ಮೇಲ್ಗಡೆ ಇದೆಯಲ್ಲ ಸ್ವಲ್ಪ ಬಲ್ಜ್ ಆಗಿರೋದು ಏರಿಯಾ, ಅದನ್ನ ನೋಡಿ ನಾವು ಕಂಡಿಡ್ತೀವಿ ಮೇಲ ಫಿಮೇಲ ಅಂತ. ಮೇಲಿಗೆ ಸ್ವಲ್ಪ ದೊಡ್ಡ ಬಲ್ಜ್ ಇರುತ್ತೆ, ಫಿಮೇಲಿಗೆ ಸ್ವಲ್ಪ ಚಿಕ್ಕ ಬಲ್ಜ್ ಇರುತ್ತಾ? ಓಕೆ, ಹಂಗಾರೆ ಇದು ಬೇರೆ ಸಮುದ್ರಗಳಲ್ಲಿ ಆ ಥರ ಎಲ್ಲ ಸಿಗಲ್ಲ, ಬರೀ ಫ್ರೆಶ್ ವಾಟರ್ ಮಾತ್ರ. ಹೌದು. ಆಮೇಲೆ ಇದು ಮೊಸಳೆ ಮತ್ತೆ ನೀರಲ್ಲಿ ಅದು ಅಂದ್ರೆ ಕ್ಲೀನ್ ಮಾಡೋ ಅಂತ ಮೇನ್ ಪ್ರಾಣಿನೂ ಅದೇ ಅನ್ಸುತ್ತಲ್ಲ, ಅಂದ್ರೆ ನೀರಲ್ಲಿ ಇದ್ರೆ ನೀರುಗಳನ್ನೆಲ್ಲ ಕ್ಲೀನ್ ಮಾಡಕ್ ಇದು ಒಂದು ಪಾತ್ರ ವಹಿಸುತ್ತೆ ಮೊಸಳೆನೂ ಕೂಡ ಅಂತ. ಏನ್ ಗೊತ್ತಾ, ಎಲ್ಲ ಅನಿಮಲ್ಸು ಅದ್ರದ್ದೇ ಆದಂತಹ ಒಂದು ಸಿಗ್ನಿಫಿಕೆಂಟ್ ರೋಲ್ನ ನೇಚರಲ್ಲಿ ಪ್ಲೇ ಮಾಡ್ತಾನೆ ಇರುತ್ತೆ. ಇವಾಗ ಇದಿಲ್ಲ ಅಂದ್ರೆ ತುಂಬಾ ಅನಿಮಲ್ಸ್ ಇರಲ್ಲ. ಇವಾಗ ಟೈಗರ್ ಬಗ್ಗೆ ಹೋದಾಗ ಅಲ್ಲಿ ಹೇಳ್ತೀನಿ, ಕಿಂಗ್ಶಿಪ್ ಸ್ಪೀಶೀಸ್ ಅಂತ ನಾವು ಡಿಫರ್ ಮಾಡ್ತೀವಿ. ಸೊ ಇದಿಲ್ಲ ಅಂದ್ರೆ ಇನ್ನ ಏನಾದ್ರೂ ಒಂದು ಇಂಬ್ಯಾಲೆನ್ಸ್ ಆಗುತ್ತೆ ನೇಚರ್ಗೆ. ಸೊ ಎಲ್ಲ ಅನಿಮಲ್ಸೂನು, ಎಲ್ಲ ಬರ್ಡ್ಸೂನು, ಎಲ್ಲ ಕ್ರಿಮಿ ಕೀಟಗಳು ಮುಖ್ಯ. ಚೈನ್ ಲಿಂಕ್ ಅನ್ನೋದು ಇದ್ದೇ ಇರುತ್ತೆ, ಒಂದ್ರ ಮೇಲೆ ಒಂದು ಡಿಪೆಂಡ್ ಮಾಡ್ಕೊಂಡು ಫುಡ್ ಚೈನ್ ಹಾಳಾಗ್ಬಿಡತ್ತೆ, ಆಮೇಲೆ ಎಲ್ಲಾನು ನೇಚರ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಆ ತರ ಇರುತ್ತೆ. ಸೊ ಇದು ಮಾರ್ಸ್ ಕ್ರೊಕೊಡೈಲು, ನಿಮಗೆ ಇದು ಎಲ್ಲ ಕಡೆನೂ ಕಾಣಿಸ್ತವೆ. ಮಗ್ಗರ್ಸ್ ಅಂತಾನು ಅಂತಾರೆ, ಮಾರ್ಸ್ ಕ್ರೊಕೊಡೈಲು. ಇವಾಗ ಮಳೆ ಬರ್ತಿದೆ ಅಲ್ವಾ, ಸ್ಯಾಂಡಿಗೆ ಬಾಸ್ಕಿಂಗ್ ಮಾಡಕ್ ಬಂದಿದೆ. ಸೊ ಬಿಸಿಲು ಬಾಯಿ ಓಪನ್ ಮಾಡ್ಬಿಟ್ಟು ಬಿಸ್ಲಿಗೆ ಬರ್ತವೆ. ಇದು ಮರಿಗಳು ಹಾಕಿದವಲ್ಲ ಅಲ್ಲಿ, ಅದು ಕೋಲ್ಡ್ ಬ್ಲಡೆಡ್ ಅನಿಮಲ್ ಅಲ್ವಾ. ಸೊ ದಟ್ ಬಾಯಿ ಓಪನ್ ಮಾಡಿದ್ರೆ ಅದಕ್ಕೆ ಒಂದೇ ಲೈಕ್ ಓಪನಿಂಗ್ ಇರೋದು, ಐ ಮೀನ್ ಅನಲ್ ಕ್ಯಾನಲ್ ಇದ್ದೇ ಇರುತ್ತೆ. ಸೊ ಬಾಯಿ ಓಪನ್ ಮಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ಕೊತಾ ಇರುತ್ತೆ. ಚಿಕ್ಕ ಮರಿನೂ ನೋಡಿ ಎಷ್ಟು ಚೆನ್ನಾಗಿ ಬಾಸ್ಕಿಂಗ್ ಮಾಡ್ತದೆ. ಇದ್ರೊಳಗೂ ಸೆಕ್ಸ್ ಡಿಫ್ರೆನ್ಶಿಯೇಷನ್ ಮಾಡ್ಬೋದು. ಜಾಸ್ತಿ ಸ್ಕೇಲ್, ಸ್ಪೈಕಿ ಸ್ಕೇಲ್ ಇರೋದು ಮೇಲು, ಸ್ವಲ್ಪ ಸಾಫಾ ಇರೋದು ಫಿಮೇಲ್. ಅಂದ್ರೆ ಸಮ ಇರೋದು, ಜಾಸ್ತಿ ಸ್ಪೈಕ್ಸ್ ಇಲ್ಲ. ಅಬ್ಸರ್ವ್ ಮಾಡಬೇಕು, ಮೊಟ್ಟೆ ಎಲ್ಲ ಏನಾದರೂ ಫಂಗಸ್ ಬರ್ತಿದ್ಯಾ ಆ ಥರ ಇರುವಾಗ ನಾವು ಇನ್ಕ್ಯುಬೇಟ್ ಏನಾದರೂ ಮಾಡಿಸ್ತೀವಿ. ಇವಾಗ ಒಂದೊಂದು ಬರ್ಡ್ಸ್ ಏನ್ ಮಾಡ್ತಾವ ಗೊತ್ತಾ, ಮೊಟ್ಟೆ ಇಟ್ಬಿಡತ್ತೆ ಬಟ್ ಕಾವೇ ಕೊಡಲ್ಲ. ಅವಾಗ ಏನ್ ಮಾಡ್ತೀವಿ, ಇನ್ಕ್ಯುಬೇಟರಿಗೆ ತಗೊಂತೀವಿ, ಇಲ್ಲ ಅಂದ್ರೆ ಬೇರೆ ಪಕ್ಷಿಗಳಿಂದ ಕಾವು ಕೊಡಕ್ ನೋಡ್ತೀವಿ. ಆತರ ಎಲ್ಲ ಸರ್ಕಮ್ಸ್ಟೆನ್ಸಸ್ ಇರತ್ತೆ. ಒಂದೊಂದು ಬಿಹೇವಿಯರ್ ಹೇಳಕ್ಕೆ ಆಗಲ್ಲ ಬರ್ಡ್ಸ್ ಇಂದು, ಬಿಟ್ಟು ಹೋಗ್ಬಿಡತ್ತೆ. ಹೌದು. ಇಲ್ಲಿ ಬರ್ಡ್ ವಾಚರ್ಸ್ ಎಲ್ಲ ಬರ್ತಾರಾ? ಅಂದ್ರೆ ಅಷ್ಟು ಬರ್ತಾರೆ. ಅಂಡ್ ವಿಂಟರ್ ಅಲ್ಲಿ ತುಂಬಾ ಬರ್ಡ್ಸ್, ಮೈಗ್ರೇಟರಿ ಬರ್ಡ್ಸ್ ತುಂಬಾ ಕಾಣಿಸ್ತವೆ. ಅಂಡ್ ವಿಂಟರ್ ಇಸ್ ದ ಬೆಸ್ಟ್ ಸೀಸನ್. ಸೊ ದಟ್ ಇವಾಗ ನಮಗೆ ಅಷ್ಟೊಂದು ಬರ್ಡ್ ಆಕ್ಟಿವಿಟಿ ಕಾಣಿಸಲ್ಲ. ಫ್ರೀ ರೇಂಜ್ ಅಲ್ಲಿ ತುಂಬಾ ಬರ್ಡ್ಸ್ ಇದೆ ನಮ್ಮ ಹತ್ರ. ಪಟ್ಟಿ ಅದನ್ನ ವೈಲ್ಡ್ ಲೈಫ್ ಅಲ್ಲಿ ಹೆಂಗೆ ರೆಸ್ಕ್ಯೂ ಮಾಡ್ತೀರಾ ಏನು ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲ್ಲ. ಹೌದು. ಇಲ್ಲಿ ಎಷ್ಟು ಜನ ಟೋಟಲ್ ವರ್ಕರ್ಸ್ ಎಲ್ಲ? ನಾವು 88 ಮೆಂಬರ್ಸ್ ಇದ್ದೀವಿ ಇಲ್ಲಿ ಟೋಟಲ್ ಸೇರಿ 88 ಸ್ಟಾಫ್ ಇದ್ದೀವಿ. ಆ್ಯಂಡ್
ಜನಕ್ಕಿನ್ನ ತುಂಬ ಅವೇರ್ನೆಸ್ ಬರಬೇಕಾಗಿದೆ. ಹಾಂ ಮೇಡಮ್. ಏನ್ ಅನ್ಕೊಂತಾರೆ, ಝೂನ ಪಿಕ್ನಿಕ್ ಸ್ಪಾಟ್ ತರ ನೋಡ್ತಾರೆ, ರಿಕ್ರಿಯೇಷನ್ ಪರ್ಪಸ್ ಅಂತ ನೋಡ್ತಾರೆ. ಬಟ್ ಝೂ ಇಸ್ ನಾಟ್ ಅ ಪಿಕ್ನಿಕ್ ಸ್ಪಾಟ್ ಆರ್ ರಿಕ್ರಿಯೇಷನಲ್ ಪರ್ಪಸ್ಸಿಗಲ್ಲ. ಇದು ಒಂದು ನೇಚರ್ ಕನ್ಸರ್ವೇಷನ್ ಎಜುಕೇಶನ್ ಸೆಂಟರ್ ತರ ಪ್ಲೇ ಮಾಡುತ್ತೆ. ಓಕೆ. ಇಷ್ಟು ಸ್ಪೀಶೀಸ್ ಎಲ್ಲಿ ಕಾಣಿಸತ್ತಪ್ಪ ನಿಮಗೆ? ಇಲ್ಲ ಇಲ್ಲ. ಎಕ್ಸಾಟಿಕ್ಕು ತಗೊಂಬಂದಿರ್ತೀವಿ, ನೇಟಿವು ಇರುತ್ತೆ. ಒಂದು ಲೈಕ್ ನೇಚರ್ಗೂ ನಮಗೂ ಬ್ರಿಡ್ಜ್ ಮಾಡ್ಕೊಳಕ್ಕೆ ಝೂಸು ಆಮೇಲೆ ಕನ್ಸರ್ವೇಷನಲ್ಲಿ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇರೋದು. ಸೊ ದಟ್ ಜನಕ್ಕೆ ಅದು ಅವೇರ್ನೆಸ್ ಬರಬೇಕಾಗಿದೆ.